ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಲ್ಲಿ ಮೃತರ ಹೆಸರು, ಮೃತರ ಖಾತೆಗೆ ಲಕ್ಷ ಹಣ ವರ್ಗಾವಣೆ. ಇನ್ನು ಮುಂದೆ ಈ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಗ್ಯಾರಂಟಿ ಎಂದು ಗ್ಯಾರಂಟಿ ಸಮಿತಿಯಿಂದ ಎಚ್ಚರಿಕೆ. ಗೃಹಲಕ್ಷ್ಮಿ ಯೋಜನೆಯ ಕಂತು ಜಮೆ ಆಗುತ್ತಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದಡಿಯಲ್ಲಿ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆಗಸ್ಟ್ 17ರವರೆಗೆ ವಿಸ್ತರಿಸಿದಂತ ಚುನಾವಣಾ ಆಯೋಗ 65 ಲಕ್ಷಕ್ಕೂ ಅಧಿಕ ಜನರ ಹೆಸರು ಡಿಲೀಟ್. ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ವೋಟರ್ ಐಡಿಯಿಂದ ಡಿಲೀಟ್ ಮಾಡಲಾಗಿದೆ. ಹುಟ್ಟಿ ಬೆಳೆದ ಕ್ಷೇತ್ರದಲ್ಲೇ ನನ್ನ ಹೆಸರೇ ಇಲ್ಲ ಎಂದು ಪ್ರಕಾಶ್ ರಾಯ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೆಸರು ಕೂಡ ಡಿಲೀಟ್ ಆಗಿದೆಯಾ? ಯಾವ ರೀತಿ ಚೆಕ್ ಮಾಡಬೇಕು, ಏನು ಮಾಡಬೇಕು ಎಂಬ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಅಮಾವಾಸ್ಯೆ ಎಂದೇ ಕೊನೆಯ ಸೂರ್ಯಗ್ರಹಣ. ಮುಂದಿನ 90 ದಿನಗಳು ಈ ಒಂದು ರಾಶಿಯವರಿಗೆ ಗೋಲ್ಡನ್ ಟೈಮ್. ಸೂರ್ಯಗ್ರಹಣ ಕುರಿತಂತೆ ಒಂದು ಮುನ್ನೆಚ್ಚರಿಕೆ, ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಬಂದಲ್ಲೇ 6 ಮತ್ತು 7ನೇ ಗ್ಯಾರಂಟಿ ಬಗ್ಗೆ DK ಶಿವಕುಮಾರ್ ಅವರ ಮಹತ್ವದ ಅಪ್ಡೇಟ್. ಮತ್ತೊಂದಡಿಯಲ್ಲಿ ಬಂಗಾರದ ಬೆಲೆಯಲ್ಲಿ ಮತ್ತೊಮ್ಮೆ ಗಗನಕ್ಕೇರಿದ್ದು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಶ್ರಾವಣ ಮಾಸದಲ್ಲಿ ಚಿನ್ನ ಮತ್ತಷ್ಟು ದುಬಾರಿ ಆಗಬಹುದು. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಮತ್ತು ಆಡಳಿತಾತ್ಮಕ ಲೋಪ ನಡೆದಿರುವುದು ಬೆಳಕಿಗೆ ಬಂದಿದ್ದು, ಸದ್ಯ ಈ ಕುರಿತಂತೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹೌದು, ಹರ ಮಹಿಳೆಯರಿಗೆ ತಲುಪಬೇಕಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆಯ ಕೋಟ್ಯಾಂತರ ರೂಪಾಯಿ ಅನರ್ಹರು ಮತ್ತು ಮೃತರ ಪಾಲಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಮೃತಪಟ್ಟ 7,085 ಫಲಾನುಭವಿಗಳ ಖಾತೆಗೆ ಸತತವಾಗಿ ಹಲವು ತಿಂಗಳಿನಿಂದ ಹಣ ವರ್ಗಾವಣೆ ಆಗುತ್ತಿರುವುದು ಪರಿಶೀಲನೆ ವೇಳೆ ಪತ್ತೆಯಾಗಿದೆ. ಈ ಪೈಕಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ತಕ್ಷಣವೇ ಈಗ ಕಾರ್ಯಪ್ರವೃತ್ತವಾಗಿದ್ದು, ಇದುವರೆಗೆ ಸುಮಾರು 86 ಲಕ್ಷ ರೂಪಾಯಿ ಹಣವನ್ನು ಸಫಲವಾಗಿ ವಸೂಲಿ ಮಾಡಲಾಗಿದೆ ಎಂದು ವರದಿ ಮಾಡಲಾಗಿದೆ. ಹೌದು, ಬಾಕಿ ಉಳಿದ ಮೊತ್ತವು ಕೂಡ ಹಿಂಪಡೆದುಕೊಳ್ಳಲು ಬ್ಯಾಂಕ್ ಅಧಿಕಾರಿಗಳ ಜೊತೆಗೂಡಿ ಸಮಾರೋಪಾವಧಿ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷಕ ರೆಡ್ಡಿ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆಯ ವೇಳೆ ಕೇವಲ ಮೃತ ಖಾತೆ ಅಷ್ಟೇ ಅಲ್ಲದೆ ಸುಮಾರು 26,000 ನಕಲಿ ಹಾಗೂ ಬಹುವಿಧ ಬ್ಯಾಂಕ್ ಖಾತೆಗಳು ಕೂಡ ಸೃಷ್ಟಿಯಾಗಿರುವುದು ಪತ್ತೆಯಾಗಿದೆ. ಅಂದ್ರೆ ಒಂದೇ ಹೆಸರಲ್ಲಿ ಡೂಪ್ಲಿಕೇಟ್ ಬ್ಯಾಂಕ್ ಖಾತೆ ಸೃಷ್ಟಿಯಾಗಿರುವುದು ಪತ್ತೆಯಾಗಿದೆ. ಒಂದೇ ಆಧಾರ್ ಕಾರ್ಡ್ ಸಂಖ್ಯೆಗೆ ಹಲವು ಖಾತೆಗಳನ್ನ ಲಿಂಕ್ ಮಾಡಲಾಗಿದ್ದು ಮತ್ತು ಇನ್ನು ಕೆಲವು ಜಾಗದಲ್ಲಿ ತಾಂತ್ರಿಕ ಲೋಪಗಳನ್ನು ಕೂಡ ಬಳಸಿಕೊಂಡು ಹಣ ಪಡೆದುಕೊಂಡಿರುವುದು ಕಂಡು ಬಂದಿದೆ. ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಡೂಪ್ಲಿಕೇಟ್ ಬ್ಯಾಂಕ್ ಖಾತೆಗಳನ್ನು ಬ್ಲಾಕ್ ಮಾಡಲಾಗುತ್ತಿದೆ ಮತ್ತು ಅನರ್ಹರನ್ನು ಪಟ್ಟಿಯಿಂದ ಹೊರಗಿಡಲಾಗುತ್ತಿದೆ ಎಂದು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದಂಥ ರೆಡ್ಡಿ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮೃತಪಟ್ಟ ನಂತರವೂ ಕೂಡ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವುದನ್ನು ಆಯಾ ಕುಟುಂಬದವರು ಸಂಬಂಧಿಕರು ATM ಮೂಲಕ ಡ್ರಾ ಮಾಡಿಕೊಳ್ಳಲಾಗುತ್ತಿದ್ದು, ಇದು ಕಾನೂನು ಬಾಹಿರ ಎಂದು ಆಕ್ರೋಶ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಅಕ್ರಮವಾಗಿ ಹಣ ಏನಾದರೂ ಡ್ರಾ ಮಾಡಿಕೊಂಡ್ರೆ ಅಥವಾ ಮೃತರ ಖಾತೆಯಿಂದ ಹಣವನ್ನು ಪಡೆದಿದ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕೇಸ್ ದಾಖಲಿಸಿ ಅವರನ್ನು ಜೈಲಿಗಟ್ಟಲಾಗುವುದು ಎಂದು ಶ್ರೀನಿವಾಸ್ ರೆಡ್ಡಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ದುರುಪಯೋಗಕ್ಕೆ ಒಳಗಾಗಿರುವ ಬ್ಯಾಂಕ್ ಖಾತೆಗಳನ್ನು ತಕ್ಷಣವೇ ಸೀಜ್ ಮಾಡುವಂತೆ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಯಾಕಂದ್ರೆ 32ನೇ ಕಂತು ಕೂಡ ಬಿಡುಗಡೆ ಆಗಿರುವ ಮಾಹಿತಿ ಲಭ್ಯವಾಗಿದೆ. 2,440 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಆಗಸ್ಟ್ ತಿಂಗಳ ಪ್ರಾರಂಭದಲ್ಲಿ ಬಿಡುಗಡೆ ಮಾಡಿರುವುದಾಗಿ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷಕ ದಿನೇಶ್ ಗೂಳಿಗೌಡ ಅವರು ಸ್ಪಷ್ಟಪಡಿಸಿದ್ದಾರೆ. ಜುಲೈ ತಿಂಗಳಲ್ಲಿ ಮೇ ತಿಂಗಳ ಕಂತನ್ನು ಹಾಕಲಾಗಿತ್ತು. ಇದೀಗ ಆಗಸ್ಟ್ ತಿಂಗಳ ಪ್ರಾರಂಭದಲ್ಲಿ ಜೂನ್ ತಿಂಗಳ 32ನೇ ಕಂತನ್ನು ಕೂಡ ಜಮೆ ಮಾಡುತ್ತಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತದೆ? ಕಮೆಂಟ್ ಮಾಡಿ. ಯಾಕಂದ್ರೆ ಸಾಕಷ್ಟು ಜನರು ಹಣ ಜಮಾ ಆಗಿಲ್ಲ ಎಂದು ನಮಗೆ ಕಮೆಂಟ್ ಮಾಡ್ತಿದ್ದಾರೆ. ಆಧಾರಿತ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೋಡಿದ್ರೆ 32ನೇ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ ಎಂದೇ ಹೇಳಲಾಗುತ್ತಿದೆ. ನೀವು ಸ್ಕ್ರೀನ್ ಮೇಲೆ ಒಂದು ಸ್ಕ್ರೀನ್ ಶಾಟ್ ನೋಡ್ತಿರಬಹುದು ಸ್ನೇಹಿತರೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ 32ನೇ ಕಂತಿನವರೆಗೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದೇ ಮಾಹಿತಿ ಬರ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯ ಕರ್ನಾಟಕದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು, ಆದರೆ ಇದೇ ನಡುವೆ ರಾಜಧಾನಿ ಬೆಂಗಳೂರೊಂದರಲ್ಲೇ ಭಾರಿ ಸಂಖ್ಯೆಯ ಮತದಾರರ ಹೆಸರು ಪಟ್ಟಿಯಿಂದ ಹೊರಬೀಳುವ ಸಾಧ್ಯತೆ ಕಂಡು ಬಂದಿದ್ದು, ಹಾಗಾಗಿ ಈ ಒಂದು ಮನೆ ಪರಿಶೀಲನೆ ಅವಧಿಯನ್ನು ಚುನಾವಣಾ ಆಯೋಗ ಆಗಸ್ಟ್ 17ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಹೌದು ಗೆಳೆಯರೆ, ಬೆಂಗಳೂರು ಒಂದರಲ್ಲೇ ಸುಮಾರು 49 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತೆರವುಗೊಳಿಸಿರುವ ಆತಂಕಕಾರಿ ಮಾಹಿತಿ ಒಂದು ಹೊರಬಿದ್ದಿದೆ. ಹೌದು, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರಸ್ತುತ ಒಟ್ಟು 1,00,00,000
1,30,00,000 ಮತದಾರರಿದ್ದು ಇದರಲ್ಲಿ ಮೃತಪಟ್ಟವರು, ಬೇರೆ ಕಡೆಗೆ ವಾಸಸ್ಥಳ ಬದಲಾಯಿಸಿಕೊಂಡವರು ಅಥವಾ ಕರ್ನಾಟಕದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದವರು, ಹೀಗೆ ಹಲವರ ಸಂಖ್ಯೆ 49 ಲಕ್ಷಕ್ಕೂ ಅಧಿಕ ತಲುಪಿದೆ ಸ್ನೇಹಿತರೆ. ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಹೆಸರುಗಳು ಡಿಲೀಟ್ ಆಗುವ ಸಾಧ್ಯತೆ ಇರುವುದನ್ನು ಚುನಾವಣಾ ಆಯೋಗ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಹಾಗಾಗಿನೇ ಎಲ್ಲರಿಗೂ ಮತ್ತಷ್ಟು ಅವಕಾಶ ಕೊಟ್ಟಿದೆ. ಅಂದ್ರೆ SR ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ, ಈ ಒಂದು ಡಿಲೀಟ್ ಮಾಡಿರುವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಎಂಬುದನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು. ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಲು ಕೂಡ ನಿಮಗೀಗ ಆಗಸ್ಟ್ 17ರವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೌದು, ಯಾವುದೇ ಅರ್ಹ ಮತದಾರರು ತಮ್ಮ ಒಂದು ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಚುನಾವಣಾ ಆಯೋಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಈ ಒಂದು ADSSO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡುಪ್ಲಿಕೇಟ್, ಪರ್ಮನೆಂಟ್ಲಿ ಶಿಫ್ಟೆಡ್ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಕೂಡಲೇ ನೀವು ಹತ್ತಿರದ BLOಗಳಿಗೆ ಭೇಟಿ ಆಗಬೇಕು. ಇಲ್ಲವೆಂದರೆ ಮುಂಬರುವ ದಿನಗಳಲ್ಲಿ ಮತದಾನದ ಹಕ್ಕನ್ನೇ ಕಳೆದುಕೊಳ್ಳಬೇಕಾಗುತ್ತೆ. ಇದರ ಜೊತೆಗೆ ಸರ್ಕಾರದ ಯೋಜನೆಗಳಿಂದಲೂ ಕೂಡ ನೀವು ವಂಚಿತರಾಗಬೇಕಾಗುತ್ತೆ. ಅಂದಹಾಗೆ ಈಗ ಶಾಕಿಂಗ್ ಮಾಹಿತಿ ಏನಂದ್ರೆ, ಬಹುಭಾಷಾ ಖ್ಯಾತ ನಟರಾಗಿರುವ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರಿಕೊಂಡಿರುವ ಸುದ್ದಿ ಮುನ್ನೆಲೆಗೆ ಬಂದಿದೆ. ಹೌದು, SRನಲ್ಲಿ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನು ASDDO ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದ್ದು, ಈ ಬಗ್ಗೆ ಸ್ವತಃ ಅವರು ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡು ವ್ಯಂಗ್ಯವಾಗಿ ಕಿಡಿಕಾರಿದ್ದಾರೆ. ಹೌದು ಗೆಳೆಯರೆ, ವಿಡಿಯೋ ಕೂಡ ಬಿಡುಗಡೆ ಮಾಡಿ ಮಾಹಿತಿ ಕೊಟ್ಟಂತ ಪ್ರಕಾಶ್ ರಾಜ್ ಅವರು ಬೆಂಗಳೂರಲ್ಲಿ 65 ಲಕ್ಷಕ್ಕೂ ಅಧಿಕ ಮತಗಳು ಡಿಲೀಟ್ ಮಾಡಲಾಗಿದೆ, ಈ ಪೈಕಿ ನನ್ನದು ಕೂಡ ಒಂದು ಎಂದು ವ್ಯಂಗ್ಯವಾಡಿದ್ದಾರೆ. ವಿಪರ್ಯಾಸವೇನೆಂದರೆ, ನಾನು ಕಳೆದ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಕ್ಷೇತ್ರದ ಸಂಸದ ಅಭ್ಯರ್ಥಿಯಾಗಿದ್ದೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಾಲೇಜು ಸ್ಕೂಲು ಎಲ್ಲ ಮಾಡಿದ್ದೇನೆ, ಆದರೂ ಕೂಡ ನನ್ನ ಹೆಸರು ವೋಟರ್ ಲಿಸ್ಟ್ನಿಂದಲೇ ಡಿಲೀಟ್ ಮಾಡಲಾಗಿದೆ ಎಂದು ಕಿಡಿಕಾರಿದ್ದಾರೆ. ಈಗ ನನ್ನ ಬಳಿ ಯಾವ ಕಾಗದವನ್ನು ಕೇಳ್ತಾರೋ ಎಂಬುದು ನಾವು ಕಾದು ನೋಡೋಣ. SRನಲ್ಲಿ ಎಲ್ಲಾ ಪ್ರಕ್ರಿಯೆ ಎದುರಿಸಲು ನಾನು ಸಿದ್ಧನಾಗಿದ್ದೇನೆ, ನಿಮಗೆ ನನ್ನ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿದೆ ಎಂದು ನಾನು ಕೂಡ ನೋಡುತ್ತೇನೆ ಎಂದು ಪ್ರಕಾಶ್ ರಾಜ್ ಅವರು ಕಿಡಿಕಾರಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ನೀವು ಕೂಡ ಮನೆಯಲ್ಲಿ ಕುಳಿತು ಈ ಒಂದು ASDDO ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಿ. ಹೌದು, ಚುನಾವಣಾ ಆಯೋಗ ಒಂದು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದೆ. ಆ ಒಂದು ಪಟ್ಟಿಲಿ ನಿಮ್ಮ ಹೆಸರು ಇದ್ರೆ ನೀವು BLOಗಳಿಗೆ ಭೇಟಿ ಮಾಡಬೇಕಾಗುತ್ತೆ. ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕು. ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ASDDO ಲಿಸ್ಟ್ ಎಂಬ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಜಿಲ್ಲೆ ಮುಂದಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಎಂಬುದನ್ನು ನೀವು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ತುಂಬಾನೇ ಮುಖ್ಯವಾದ ಕೆಲಸವಾಗಿದೆ. ಯಾವ ರೀತಿ ಚೆಕ್ ಮಾಡಬೇಕು ಎಂಬ ವಿಡಿಯೋ ಬೇಕಂದ್ರೆ ಕಮೆಂಟ್ನಲ್ಲಿ ASDDO ವಿಡಿಯೋ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. 2026ರ ಅಂತಿಮ ಸೂರ್ಯಗ್ರಹಣ ನಾಳೆ ಆಗಸ್ಟ್ 12ರಂದು ಸಂಭವಿಸಲಿದೆ. ಹೌದು, ಈ ಒಂದು ಸೂರ್ಯಗ್ರಹಣವು ಕೆಲವು ರಾಶಿ ಚಕ್ರದವರಿಗೆ ವಿಶೇಷವಾಗಿ ಶುಭಕರವಾಗಲಿದೆ ಎಂದೇ ಹೇಳಲಾಗ್ತಾ ಇದೆ. ಗ್ರಹಣದ ಪ್ರಭಾವದಿಂದ ಈ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಆತ್ಮವಿಶ್ವಾಸ ಹೆಚ್ಚಳ ಜೊತೆಗೆ ಆರ್ಥಿಕ ಪ್ರಗತಿಯಲ್ಲಿ ಅತಿ ಹೆಚ್ಚು ಅವಕಾಶ ದೊರೆಯಬಹುದು ಎಂದು ಜ್ಯೋತಿಷ್ಯ ಹೇಳಿದೆ ಸ್ನೇಹಿತರೆ. ಹಾಗಾದರೆ ಸೂರ್ಯಗ್ರಹಣದಿಂದ ಯಾವ ರಾಶಿಯವರಿಗೆ ಶುಭ ಫಲ ಸಿಗಲಿದೆ ಎಂಬುದನ್ನು ಪಟಾಫಟ್ ನೋಡೋಣ. ಅದಕ್ಕಿಂತ ಮೊದಲು ನಿಮ್ಮದು ಯಾವುದು ರಾಶಿ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಹೌದು, 2026ರ ಕೊನೆ ಸೂರ್ಯಗ್ರಹಣವು ಭೀಮನ ಅಮಾವಾಸ್ಯೆ ದಿನ ನಾಳೆ ಸಂಭವಿಸಲಿದೆ. ಈ ಒಂದು ಸೂರ್ಯಗ್ರಹಣವು ಕರ್ಕಾಟಕ ರಾಶಿ ಮತ್ತು ಅಶ್ಲೇಷ ನಕ್ಷತ್ರದಲ್ಲಿ ನಡೆಯಲಿದೆ ಎಂದು ಜ್ಯೋತಿಷ್ಯ ಹೇಳಿದೆ. ಭಾರತದಲ್ಲಿ ಈ ಒಂದು ಗ್ರಹಣ ಗೋಚರಿಸುವುದಿಲ್ಲ. ಆದರೂ ಕೂಡ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗ್ರಹಣದ ಪರಿಣಾಮವು ಅದು ಗೋಚರಿಸುವ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡಕ್ಕೇ ಅದು ಅನ್ವಯಿಸುತ್ತೆ ಎಂದು ಹೇಳಿದೆ ಸ್ನೇಹಿತರೆ. ಹೌದು, ಹಾಗಾಗಿನೇ ಎಲ್ಲ 12 ರಾಶಿಗಳ ಮೇಲೂ ಕೂಡ ಗ್ರಹಣದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಒಂದು ಅವಧಿಯಲ್ಲಿ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಶುಭಕರ ಆಗಬಹುದು. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ವೃಷಭ ರಾಶಿ, ಕನ್ಯಾ ರಾಶಿ, ಕುಂಭರಾಶಿ, ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿ ಈ 5 ರಾಶಿಯವರಿಗೆ ಶುಭ ಸಮಯ ಎಂದೇ ಹೇಳಲಾಗ್ತಾ ಇದೆ. ನಿಮ್ಮದು ಯಾವುದು ರಾಶಿ ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಈ ಒಂದು ಸೂರ್ಯಗ್ರಹಣದ ಸಮಯ ನೋಡುವುದಾದರೆ ಭಾರತದಲ್ಲಿ ಆಗಸ್ಟ್ 12 ರಾತ್ರಿ 9:04ಕ್ಕೆ ಪ್ರಾರಂಭವಾಗುತ್ತೆ. ಭಾರತದಲ್ಲಿ ಇದು ಸಂಚರಿಸೋದಿಲ್ಲ ಸ್ನೇಹಿತರೆ. ಆದರೆ ಇತರೆ ವಿದೇಶಗಳಲ್ಲಿ ಅಂದರೆ ಅಲ್ಲಿ ಬೆಳಗಾಗಿರುತ್ತೆ, ಆ ಒಂದು ಸಮಯದ ಪ್ರಕಾರ ಈ ಒಂದು ಸೂರ್ಯಗ್ರಹಣ ಸಂಭವಿಸುತ್ತೆ. ಭಾರತದಲ್ಲಿ ನೋಡುವುದಾದರೆ ರಾತ್ರಿ 9:04ರಿಂದ ಪ್ರಾರಂಭವಾಗಿ ನಂತರ ಸುಮಾರು 11:16ಕ್ಕೆ ಗ್ರಹಣವು ಅದರ ಮಧ್ಯ ಬಿಂದುವನ್ನು ತಲುಪುತ್ತೆ. ನಂತರ ಆಗಸ್ಟ್ 13ರಂದು ಬೆಳಗ್ಗೆ 1:27ಕ್ಕೆ ಗ್ರಹಣ ಕೊನೆಗೊಳ್ಳುತ್ತೆ ಎಂದು ಹೇಳಲಾಗಿದೆ. ಅಂದರೆ ಆಸುಪಾಸು 5 ಗಂಟೆಗಳ ಕಾಲ ಈ ಒಂದು ಗ್ರಹಣದ ಸಮಯ ಎಂದೇ ಹೇಳಲಾಗಿದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ನುಡಿದಂತೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುವ ಸರ್ಕಾರ ಇದೀಗ 6 ಮತ್ತು 7ನೇ ಗ್ಯಾರಂಟಿಯೂ ಕೂಡ ಘೋಷಣೆ ಮಾಡಿದೆ ಎಂದು DK ಶಿವಕುಮಾರ್ ಅವರು ಕೋಲಾರದಲ್ಲಿ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಪಂಚ ಗ್ಯಾರಂಟಿ ಜೊತೆಗೆ ಮತ್ತೆರಡು ಗ್ಯಾರಂಟಿ ನಮ್ಮ ಸರ್ಕಾರ ನೀಡ್ತಾ ಇದೆ ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ.
6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ, 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ಕೊಡುತ್ತಿದ್ದೇವೆ. 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಕೂಡ ಹರಿಸಲು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಸೋಮವಾರ ನಡೆದಂಥ ವಿವಿಧ ಇಲಾಖೆ ಅಭಿವೃದ್ಧಿ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಎತ್ತಿನ ಹೊಳೆ ಯೋಜನೆ ಸಾಧ್ಯವೇ ಇಲ್ಲ ಎಂದು ಜೆಡಿಎಸ್ನವರು ಲೇವಡಿ ಮಾಡ್ತಿದ್ದಾರೆ. ಆದರೆ ಯಾವುದೂ ಕೂಡ ಸುಲಭವಾಗಿ ಸಿಗೋದಿಲ್ಲ. ಈ ಒಂದು ಯೋಜನೆ ಕಷ್ಟವಾಗಿದ್ದರೂ ನಾವು ಪ್ರಯತ್ನ ಮಾಡಬೇಕಲ್ಲವೇ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅಧಿಕಾರ ಶಕ್ತಿಯ ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ. ನಾವು ಅಧಿಕಾರವನ್ನು ಸಿಂಹಾಸನವೆಂದು ತಿಳಿದಿಲ್ಲ, ಜನರ ಸೇವೆಗೆ ಸಿಕ್ಕಿರುವ ಅವಕಾಶವೆಂದೇ ಭಾವಿಸಿದ್ದೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಒಂದು ಕಾರ್ಯಕ್ರಮದಲ್ಲಿ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ. ಇಂದು ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಕಾರಣ 5 ಗ್ಯಾರಂಟಿ ಕೊಟ್ಟಿದ್ದೇವೆ, ನಿಮ್ಮ ಬದುಕನ್ನು ಬದಲಿಸಿದ್ದೇವೆ. 1 ಕೋಟಿಗೂ ಅಧಿಕ ಮನೆಗಳಿಗೆ ಗೃಹ ಜ್ಯೋತಿ ಮೂಲಕ ಬೆಳಕು ಕೊಟ್ಟಿದ್ದು, ಬಡ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಹಾಕುತ್ತಿದ್ದೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ನನ್ನದು ಇದು ಹೊಸ ಸರ್ಕಾರವಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ನಡೆದ ಸರ್ಕಾರವೇ ಮುಂದುವರೆದ ಭಾಗ. ರಾಜ್ಯದಲ್ಲಿ ಈಗ SIR ನಡೀತಾ ಇದೆ. ನೀವು ನಿಮ್ಮ ಮತವನ್ನು ಉಳಿಸಿಕೊಳ್ಳದಿದ್ದರೆ ಅನೇಕ ಯೋಜನೆಗಳಿಂದಲೇ ವಂಚಿತರಾಗುತ್ತೀರಿ. ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ನೀವು ಉಳಿಸಿಕೊಳ್ಳಿ ಎಂದು ಡಿ.ಕೆ. ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಇದೀಗ ನಮ್ಮ ಸರ್ಕಾರ ಜಾತಿ ಪ್ರಮಾಣ ಪತ್ರ ಮತ್ತು ವಾಸ ದೃಢೀಕರಣ ಪತ್ರ ನೀಡಲು ಮುಂದಾಗಿದೆ. ಸರ್ಕಾರವೇ ಉಚಿತವಾಗಿ ಈ ಒಂದು ಪತ್ರವನ್ನು ನಿಮಗೆ ಕೊಡಲಿದೆ ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ಸತತವಾಗಿ ಕುಸಿತ ಕಂಡ ಬಂಗಾರ ದಿಢೀರನೆ ಗಗನಕ್ಕೇರಿದೆ. ಹೌದು, ಕಳೆದ 1 ವಾರ ಹಿಂದಷ್ಟೇ 22 ಕ್ಯಾರೆಟ್ ಆಭರಣ ಬಂಗಾರ 1 ಗ್ರಾಮ್ಗೆ 13,500 ರೂಪಾಯಿ ಇತ್ತು. ಆದರೆ ಇವತ್ತು ಸ್ನೇಹಿತರೆ 14,220 ರೂಪಾಯಿಗೆ ಬಂದು ತಲುಪಿದೆ. ಆಷಾಢ ಮಾಸ ಮುಗಿಯಲು ಇನ್ನೇನು 2 ದಿನ ಬಾಕಿ ಇರುವಾಗಲೇ ಏಕಾಏಕಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಗೆಳೆಯರೆ, ಚಿನ್ನ ಬೆಲೆಯಿಂದ ಮತ್ತೊಮ್ಮೆ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಶುಭ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಎಂಬ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಶುಭ ಕಾರ್ಯ ದಿನದಂದು ಚಿನ್ನವನ್ನ ಖರೀದಿ ಮಾಡ್ತಾರೆ. ಆದರೆ ಈಗ ಚಿನ್ನದ ಬೆಲೆ ಮತ್ತೊಮ್ಮೆ ಗಗನ ಕುಸುಮವಾಗ್ತಾ ಇದೆ. ಸ್ನೇಹಿತರೆ, 24 ಕ್ಯಾರೆಟ್ 1 ಗ್ರಾಮ್ ಬಂಗಾರದ ಬೆಲೆಯಲ್ಲಿ 316 ರೂಪಾಯಿ ಮತ್ತೊಮ್ಮೆ ಏರಿಕೆಯಾಗಿದೆ. ಅಂದ್ರೆ ಈಗ 24 ಕ್ಯಾರೆಟ್ ಶುದ್ಧ ಬಂಗಾರ ನೋಡುವುದಾದ್ರೆ 1 ಗ್ರಾಮ್ಗೆ 15,513 ರೂಪಾಯಿ, ಅಂದ್ರೆ 10 ಗ್ರಾಮ್ಗೆ 1,55,500 ರೂಪಾಯಿ. ಸ್ನೇಹಿತರೆ, ಅದೇ ರೀತಿ 22 ಕ್ಯಾರೆಟ್ 1 ಗ್ರಾಮ್ ಬಂಗಾರ ಈಗ ಮತ್ತೊಮ್ಮೆ 14,000 ರೂಪಾಯಿ ಗಡಿ ದಾಟಿದ್ದು, ಅಂದ್ರೆ 14,220 ರೂಪಾಯಿ ಆಗಿದೆ. 10 ಗ್ರಾಮ್ ಆಭರಣ ಬೆಲೆ ಈಗ 1,42,200 ರೂಪಾಯಿ. ಸ್ನೇಹಿತರೆ, ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಮತ್ತೊಮ್ಮೆ ಏರಿಕೆಯಾಗಿದೆ. ಹೌದು, 1 ಗ್ರಾಮ್ ಬೆಳ್ಳಿ ಇವತ್ತು 255 ರೂಪಾಯಿ, 10 ಗ್ರಾಮ್ಗೆ 2,550. 1 ಕೆಜಿಯ ಬೆಳ್ಳಿ ಬೆಲೆ 2,55,000 ರೂಪಾಯಿ. ಸ್ನೇಹಿತರೆ, ಒಟ್ಟಿನಲ್ಲಿ ಒಂದೇ ವಾರದಲ್ಲಿ ಚಿನ್ನ ಮತ್ತೊಮ್ಮೆ ಗಗನಕ್ಕೇರಿದ್ದು ಮತ್ತೊಮ್ಮೆ ಚಿನ್ನ ಪ್ರಿಯರಿಗೆ ಶಾಕ್ ಸಿಕ್ಕಿದೆ. ಸದ್ಯಕ್ಕೆ ಇಷ್ಟ ಇತ್ತು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಆದಷ್ಟು ಶೇರ್ ಮಾಡಿ.